ಏನಿದು ಸೀರೆ ಸುಟ್ಟು ಹೋಗಿದೆ? ಅದೇ ದೀಪು ನಿನಗೆ ಕೊಟ್ಟಿದ್ದ ಸೀರೆ ಯಾರೋ ಸುಟ್ಬಿಟ್ಟಿದ್ದಾರೆ. ಬಟ್ ಇದು ನಿಮ್ಮ ಕೈಯಲ್ಲಿ ಹೇಗೆ ಬಂತು? ಇದು ನನ್ನ ಕೈಗೆ ಹೇಗೆ ಬಂತು ಅನ್ನೋದಕ್ಕಿಂತ ಇದನ್ನ ಯಾರು ಸುಟ್ಟಿರೋದು ಅಂತ ಗೊತ್ತಾಗ್ಬೇಕಮ್ಮ. ನನ್ನ ನೀನು ಕೇಳ್ತಿದ್ದೀರಾ? ಯಾರು ಸುಟ್ಟು ಹಾಕಿದ್ರು ಅವ್ರನ್ನೇ ಕೇಳಿ. ಅದೇನಾಯ್ತು ಒಂದ್ಸಲ ನೋಡ್ರಿ, ದೀಪು ಪ್ರೀತಿಯಿಂದ ಸಂಜನಾ ಕೊಟ್ಟಿದ್ದ ಸೀರೆನ ಯಾರೋ ಸುಟ್ಟು ಹಾಕ್ಬಿಟ್ಟಿದಾರ. ಯಾರು ಸುಟ್ಟಾಕಿದ್ದು? ಅದನ್ನೇ ಸಂಜನಾ ಕೇಳ್ತಾ ಇದ್ದೆ ನಾನು. ಅಯ್ಯೋ ಅಯ್ಯೋ, ಎಂಥ ಒಳ್ಳೆ ಸೀರೆ. ನನಗಾದ್ರೂ ಕೊಟ್ಟಿದ್ದಿದ್ರೆ ಜೋಪಾನವಾಗಿ ಇಟ್ಕೊಂಡು 4 ದಿನ ಉಟ್ಕೋತಿದ್ದೆ. ಯಾರಕ್ಕೆ ಸುಟ್ಟಿದ್ದು? ಗೊತ್ತಿಲ್ಲಮ್ಮ. ಮುತ್ತೈದೆ ಆಗಿರೋ ನನ್ನ ಮಗಳು, ಮುತ್ತೈದೆ ಆಗಿರೋ ನಿನಗೆ ಪ್ರೀತಿಯಿಂದ ತಂದ್ಕೊಟ್ಟು ಸೀರೆ ಹುಷಾರಾಗಿ ಇಟ್ಕೋಬೇಕಲ್ವೇನಮ್ಮ? ನಾನು ಇದನ್ನ ರೂಮಲ್ಲೇ ಇಟ್ಟಿದ್ದೆ. ಯಾರು ಬಂದು ಕತ್ಕೊಂಡು ಹೋದ್ರು ಯಾರಿಗೆ ಗೊತ್ತು? ಅಂದ್ರೆ ನೀನ್ ಇದನ್ನ ಸುಡ್ಲಿಲ್ವಾ? ಇಲ್ಲ. ಅದು ಯಾರು ಸುಟ್ಟಿರ್ತಾರೆ? ಹೇಳಮ್ಮ, ಯಾರು ಈ ಕೆಲಸ ಮಾಡಿರೋದು? ಯಾಕಮ್ಮ ನನ್ನ ಮಗನ ಕಡೆ ನೋಡ್ತಾ ಇದೀಯಾ? ನಿಮ್ಮ ಮಗಳು ಕೊಟ್ಟಿರೋ ಈ ಸೀರೆನ ನಿಮ್ಮ ಮಗನೇ ಸುಟ್ಟು ಹಾಕಿರೋದು. ಅದಕ್ಕೆ ಏನ್ ಹೇಳ್ತಿದ್ದೀರಾ? ನಮ್ಮಣ್ಣ ಯಾಕೆ ಸೀರೆ ಸುಡ್ತಾನೆ? ಹೌದು, ನನ್ನ ಮಗ ಯಾಕಮ್ಮ ಈ ಸೀರೆ ಸುಡ್ತಾನೆ? ನನ್ನ ಮೇಲಿರೋ ಕೋಪಕ್ಕೆ ಕೆಲಸ ಮಾಡಿದಾನೆ. ಬೇಕಿದ್ರೆ ನಿಮ್ಮ ಮಗನ್ನೇ ಕೇಳಿ. ಹೌದೇನೋ? ನಿಲ್ಸಮ್ಮ, ಅಣ್ಣಂಗೆ ಯಾಕೆ ಹೊಡಿತಿದ್ಯಾ? ಇವನ್ನ ಹೊಡಿದೆ ನೀನು ಹೊಗಳಕ್ಕಾಗತ್ತೆ? ಎಷ್ಟು ಪ್ರೀತಿಯಿಂದ ಈ ಸೀರೆ ತಂದ್ಕೊಟ್ಟಿದ್ದೆ ನೀನು. ಅನ್ಯಾಯವಾಗಿ ಈ ಸೀರೆನ ಸುಟ್ಟು ಹಾಕ್ಬಿಟ್ಟಿದ್ದಾನಲ್ಲ. ಇವತ್ತು ಸೀರೆ ಸುಟ್ಟವನು ನಾಳೆ ಮನೆನೇ ಸುಡಲ್ಲ ಅಂತ ಏನಮ್ಮ ಗ್ಯಾರಂಟಿ? ಅದಕ್ಕೆ ಹೇಳೋದು, ಯಾರನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಬಾರ್ದು, ತಲೆನೇ ಭಾರ ಆಗುತ್ತೆ ಅಂತ. ನಿನ್ ಮೇಲಿಟ್ಟ ನಂಬಿಕೆನ ಮಣಪಾಲ್ ಮಾಡ್ಬಿಟ್ಟಿಯಲ್ಲೋ.